ನಮಸ್ಕಾರ ವೀಕ್ಷಕರೇ, ಅಂಚಾಳ ಸರಣಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟ್ರಯಲ್ಸ್ ಆಫ್ ಯಾತ್ರಿಕಾ ಅಂತ ನನ್ನ ಚಾನಲ್ನ ಹ್ಯಾಂಡಲ್. ಸೊ ಅಂಚಾಳ ಗೇಟ್ನಿಂದ ಈ ರೀತಿ ನಾವು ರೈಟ್ ತೊಗೊಂಡು ಒಳಗಡೆ ಹೋಯ್ತು ಅಂತಂದರೆ ಈ ಥರ ಒಂದು ನಿಮಗೆ ನರ್ಸರಿ ಕಾಣುತ್ತೆ, ಸಸಿಗಳ ನರ್ಸರಿ. ಇದನ್ನು ನೋಡ್ಕೊಂಡು ನೀವು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಗಾಲ್ಫ್ ಗ್ರೌಂಡ್ಸ್ ಸಿಗುತ್ತೆ ನಿಮಗೆ. ಇಲ್ಲಿ 2012ರಲ್ಲಿ ಸಚಿನ್ ಅವರು ವಿಸಿಟ್ ಮಾಡಿದರು. ಅವ್ರಿಗೋಸ್ಕರ ಇಲ್ಲಿ ಒಂದು ಫ್ಲ್ಯಾಟನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಕಡೆಯಿಂದ ಜಿಯಾನ್ ಹಿಲ್ಸ್ ಅಂತ ಹೇಳಿ ಸುಮಾರು 30 ಎಕರೆಗಳ ಒಂದು ವಿಶಾಲವಾದ ಜಾಗದಲ್ಲಿ ಗಾಲ್ಫ್ ಗ್ರೌಂಡ್ಸ್ ತಯಾರಿ ಮಾಡಿದ್ದಾರೆ ಇಲ್ಲಿ. ಸೊ ಸ್ನೇಹಿತರೆ, ಹಾಗೆ ಇದನ್ನು ನೋಡಿಕೊಂಡು ನಾವು ಮುಂದೆ ಹೊರಟ್ರೆ ನಿಮಗೊಂದು ಜಂಕ್ಷನ್ ಸಿಗುತ್ತೆ, 4 ರೋಡ್ಗಳ ಜಂಕ್ಷನ್. ಈ ಒಂದು ಜಂಕ್ಷನಲ್ಲಿ ರೈಟ್ ತಗೊಂಡು ನೀವು ಒಳಗಡೆ ಬಂತು ಅಂತಂದರೆ ನಿಮಗೆ ಮೊದಲು ಕಾಣ್ತಕ್ಕಂಥದ್ದು ಒಂದು ಹಳೆಯ ದೇವಸ್ಥಾನ. ಸುಗ್ಲಮ್ಮ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ದೇವತೆಯನ್ನು ಸುಗಲಮ್ಮ ಅಂತ ಹೇಳಿ ಪೂಜೆ ಮಾಡಲಾಗತ್ತೆ ಇಲ್ಲಿ. ಡೈಲಿ ಪೂಜೆಗಳು ನಡೆಯೋದಿಲ್ಲ, ಆದ್ರೂ ಹಬ್ಬಗಳ ದಿನದಂದು ಮತ್ತು ಜಾತ್ರೆ ಸಮಯದಲ್ಲಿ ಹಾಗೂ ವಿಶೇಷ ದಿನಗಳಾದಂಥ ಜಾತ್ರೆ, ಊರ ಜಾತ್ರೆಗಳು, ಈ ರೀತಿ ಹಬ್ಬಗಳ ಸಮಯದಲ್ಲಿ ಪೂಜೆಗಳನ್ನ ಆಫರ್ ಮಾಡ್ತಾರೆ ಇಲ್ಲಿ. ಇನ್ನು ಎದುರುಗಡೆ ಇನ್ನೊಂದು ಪುಟ್ಟ ದೇವಸ್ಥಾನವನ್ನು ನೋಡ್ಬೋದು. ಒಂದು ಕಮ್ಯುನಿಟಿಯವರು ಇಲ್ಲಿ ಪೂಜೆ ಮಾಡ್ತಾರೆ, ಒಂದಷ್ಟು ಕಮ್ಯುನಿಟಿನವರು ದೊಡ್ಡ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಇದು ಆಗ್ಲಿಂದ ಮಾಡ್ಕೊಂಡು ಬಂದಿರತಕ್ಕಂಥ ರೂಢಿಯಾಗಿದೆ. ಇತ್ತೀಚೆಗೆ ಅವೆಲ್ಲ ಬದಲಾಗ್ತಾ ಇದ್ದಾವೆ, ವಿಚ್ ಇಸ್ ಅ ಗುಡ್ ಥಿಂಗ್. ಈಕೆ ದುಗ್ಗಲಮ್ಮ, ಇನ್ನು ಅಲ್ಲಿ ಸುಗ್ಗಲಮ್ಮ. ಹಾಗೆ ಮುಂದಕ್ಕೆ ಹೋದರೆ ನಿಮಗೆ ಇಲ್ಲಿ ನೀವು ನೋಡ್ತಿರಬಹುದು ಗಾಲ್ಫ್ ಗ್ರೌಂಡ್ಸ್. ಹೆಚ್ಚು ಕ್ಲಾರಿಟಿ ಇಲ್ಲ, ಕ್ಷಮೆ ಕೇಳುತ್ತೇನೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಒಂದು ಏರಿಯಲ್ ವ್ಯೂವನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಸ್ನೇಹಿತರೆ, ಇದನ್ನು ನೋಡಿಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ನಿಮಗೆ ಈ ಜಂಕ್ಷನ್ ಬಗ್ಗೆ ಹೇಳಲೇಬೇಕು ನಾನು. ತುಂಬ ಡೇಂಜರಸ್ ಜಂಕ್ಷನ್ ಇದು. ಹಂಪ್ಗಳಿಲ್ಲ ಆ ಕಡೆ ಈ ಕಡೆಗೆ. ಆದರೆ ಇಲ್ಲಿ ಆಲ್ರೆಡಿ ಇಲ್ಲಿ ಒಂದು ಏನೋ ಅಪಘಾತ ನಡೆದು ಮಾರಣ ಒಂದು ಕೂಡ ಆಗಿದೆ ಒಬ್ಬರದು. ಸೊ ಆ ಜಂಕ್ಷನ್ ಹತ್ರ ಹುಷಾರಾಗಿ ನೀವು ಆ ಕಡೆ ಈ ಕಡೆ ನೋಡಿ ಸಾಗಬೇಕಾಗತ್ತೆ. ಇನ್ನು ಊರು ಒಳಗಡೆ ಬರ್ತಾ ಇದ್ದೀವಿ ನಾವಿಲ್ಲಿ. ಅಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು ಓಂ ಶಕ್ತಿ ದೇವಸ್ಥಾನ. ಇತ್ತೀಚೆಗಷ್ಟೇ ಇದರ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಊರಲ್ಲಿ. ಹಾಗೆ ಊರಿನ ಒಳಗಡೆ ಬಂದರೆ ಅಂಚಾಳ. ವೆಲ್ಕಮ್ ಟು ಅಂಚಾಳ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಯಲ್ಲಮ್ಮ ದೇವಸ್ಥಾನ. ಈ ಊರಿನ ವಿಶೇಷ ಏನಪ್ಪ ಅಂತಂದರೆ 101 ದೇವಸ್ಥಾನಗಳಿದೆ ಅಂತ ಹೇಳ್ತಾರೆ, ಸಣ್ಣ ದೊಡ್ಡದು ಎಲ್ಲದನ್ನೂ ಸೇರಿ. ಸೊ ಈ ಒಂದು ಯಲ್ಲಮ್ಮನಿಗೆ ಆ ಒಂದು ಕಮ್ಯುನಿಟಿಯವರು ಅಲ್ಲಿ ಪೂಜೆಗಳನ್ನ ನಡೆಸ್ತಾರೆ. ಬೇರೆಯವ್ರಿಗೂ ಅಲೋ ಇದೆ, ಬಟ್ ಒಂದು ಕಮ್ಯುನಿಟಿಯವರು ಅದನ್ನು ವಿಶೇಷವಾಗಿ ಪೂಜೆಗಳನ್ನು ಮಾಡ್ಕೊಳ್ತಾ ಬರ್ತಾರೆ. ಇನ್ನು ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಕರಗದಮ್ಮ. ಇಲ್ಲೂ ಕೂಡ ಒಂದು ಕಮ್ಯುನಿಟಿಯವರು ವಿಶೇಷವಾಗಿ ಪೂಜೆಗಳನ್ನು ನಡೆಸ್ತಾರೆ. ಸೊ ಹೀಗೆ ನೀವು ಕರಗದಮ್ಮನ ದರ್ಶನ ಮಾಡಿಕೊಂಡು ಮುಂದೆ ಹೋಯಿತು ಅಂತಂದರೆ ಊರು ಬಾಗಿಲು. ಒಂದು ಊರು ಅಂತಂದಮೇಲೆ ಊರು ಬಾಗಿಲು ಇರಲೇಬೇಕಲ್ವ ಸ್ನೇಹಿತರೆ. ಸೊ ಹಾಗೆ ನೀವು ಮುಂದೆ ನೋಡ್ಬೋದು ಊರಿನ ಡೈರಿ. ಆಧುನಿಕ ತಂತ್ರಜ್ಞಾನದೊಂದಿಗೆ ಈ ಡೈರಿಯನ್ನು ನಡೆಸ್ತಾ ಇದ್ದಾರೆ. ಹಾಲು ಕರೀಲಿಕ್ಕೆ ಹಾಲು ಕರೆಯುವಂಥ ಮಷಿನ್ಗಳಿಗೂ ಇದ್ದಾವೆ. ಈ ಒಂದು ಹಳೆ ಕಟ್ಟಡ ನೀವು ನೋಡ್ತಿರ್ತಕ್ಕಂಥದ್ದು ದದ್ದನ ಅಂತ ಹೇಳಿ ಕರೀತಾರೆ ಇದನ್ನು. ಹಳೆ ಕಾಲದಲ್ಲಿ ಯಾರಾದರೂ ಊರಿಗೆ ಹೊರ ಊರುಗಳಿಂದ ಬಂದಾಗ ಅವ್ರುಗಳು ಉಳ್ಕೊಳ್ಳೋದಕ್ಕೆ ಈ ಥರ ಒಂದು ಉಚಿತವಾದಂಥ ವ್ಯವಸ್ಥೆಯನ್ನು ಮಾಡಿಡ್ತಾಯಿದ್ರು. ಈಗ ಅದು ಪಾಳುಬಿದ್ದು ಅದನ್ನು ನೋಡ್ತಾ ಇಲ್ಲ ಯಾರೂ. ಆಗಲೇ ನೀವು ಹಿಂದೆ ನೋಡಿದ್ದು ನನ್ನ ಹಳೆಯ ಶಾಲೆ. ಅದು ತುಂಬ ಜನ ಮಕ್ಕಳು ನಮ್ಮಂಥವ್ರು ಉಚಿತ ವಿದ್ಯಾಭ್ಯಾಸನ ಪಡ್ಕೊಂಡಂಥದ್ದು. ಈಗ ನೀವು ನೋಡ್ತಿರ್ತಕ್ಕಂಥದ್ದು ಮಾರಮ್ಮ ಎದುರುಗಡೆ ಸಣ್ಣದಾಗಿ ಕಲ್ಲಿದ್ದದ್ದು ಗಂಗಮ್ಮ ಅಂತೇಳಿ ಪೂಜಿಸ್ತಾರೆ. ಇಲ್ಲಿ ವಿಗ್ರಹಗಳಿಲ್ಲ, ಆದರೆ ಕಲ್ಲನ್ನೇ ದೇವತೆಯ ರೂಪದಲ್ಲಿ ಪೂಜೆ ಮಾಡಲಾಗತ್ತೆ. ಸೊ ಮಾರಮ್ಮನ ದರ್ಶನವನ್ನು ಪಡ್ಕೊಂಡು ನಾವು ಹಾಗೆ ಮುಂದಕ್ಕೆ ಹೋದರೆ ನಿಮಗೆ ಮತ್ತೊಂದು ಜಂಕ್ಷನ್ ಸಿಗುತ್ತೆ. ಇದು ಸೂಲಿಗುಂಟೆ ಹೋಗುವಂಥದ್ದು.
ಇನ್ನು ಈ ಕಡೆಗೆ ಚೋಳಘಟ್ಟ ಹೋಗುವಂಥ ದಾರಿ, ಮತ್ತು ಈಗ ನಾವು ಹೊರಟದ್ದು ಮಾಗೇರಿಯ ದಾರಿ ಕಡೆಗೆ. ಈ ದಾರಿನಲ್ಲಿ ನೀವು ಹಾಗೆ ಹೋಗ್ತಿದ್ರೆ ಈ ಥರದ್ದು ಒಂದು ಹಳೆ, ತುಂಬ ಅಂದರೆ ತುಂಬ ಕೆಲವು ಶತಮಾನಗಳ ಹಳೆ ದೇವಸ್ಥಾನ ನೀವು ನೋಡಬಹುದು. ಪಟಾಲಮ್ಮನ ದೇವಸ್ಥಾನ ಅಂತ ಕರೀತಾರೆ. ಸೊ ಬನ್ನಿ, ಹಾಗೆಯೇ ಆ ದೇವಸ್ಥಾನದ ಬಗ್ಗೆ ಏನಿದೆ ದೇವಸ್ಥಾನದಲ್ಲಿ ಅಂತ ನೋಡೋಣ. ಇದನ್ನು ನೋಡೋದಾದರೆ ಬಹುಶಃ ಚೋಳರ ದೇವಸ್ಥಾನ ಆಗಿರ್ಬೋದು ಅಂತ ನನಗನ್ನಿಸುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಕೊಡುವಂಥ ಹಳೆ ತಲೆಮಾರಿನವರು ಕೂಡ ಊರಲ್ಲಿ ಹೆಚ್ಚಿನ ಜನ ಯಾರೂ ಇಲ್ಲ. ಹಾಗಾಗಿ ಯಾರೇ ಕೇಳಿದ್ರು ತುಂಬ ಹಳೆ ದೇವಸ್ಥಾನ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೂ ಗೊತ್ತಿಲ್ಲ, ಆದರೆ ವಿಶೇಷವಾದಂಥ ಪೂಜೆಗಳಂತೂ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ತಿರ್ಬೋದು ನೀವು ಈ ಒಂದು ದ್ವಾರಗಳನ್ನ ಏನೋ ಇತ್ತೀಚಿನ ಸಮಯದಲ್ಲಿ ಮಾಡಿರಬಹುದು, ಬಟ್ ಆ ಕಟ್ಟಡ ನೋಡ್ತಿದ್ರೆ ಹೇಳ್ಬೋದು ಸುಮಾರು ಶತಮಾನಗಳ ಹಳೆಯದಂತೇಳಿ. ಮುಂಚೆ ಎಲ್ಲ ಇಲ್ಲಿ ಆ ಒಂದು ಎದುರುಗಡೆ ಇರ್ತಕ್ಕಂಥ ದೊಡ್ಡ ದೇವಸ್ಥಾನದಲ್ಲಿ ಒಂದು ಕಮ್ಯುನಿಟಿಯವರು ಪೂಜೆ ಮಾಡಲಾಗ್ತಿತ್ತು. ಇಲ್ಲಿ ಚಿಕ್ಕದಲ್ಲಿ ಎದುರುಗಡೆ ಇದ್ದಂಥ ಚಿಕ್ಕ ದೇವಸ್ಥಾನದಲ್ಲಿ ಇನ್ನೊಂದು ಕಮ್ಯುನಿಟಿಯವರು ಪೂಜೆ ಮಾಡಲಾಗ್ತಿತ್ತು. ಈಗ ಈ ದೇವಸ್ಥಾನಗಳೆಲ್ಲ ಧಾರ್ಮಿಕ ದತ್ತಿಯ ಅಡಿಯಲ್ಲಿ ಬಂದಿರೋದ್ರಿಂದಾಗಿ ಯಾವುದೇ ಜಾತಿ ಭೇದ ಇಲ್ಲದೇನೆ ಎಲ್ರಿಗೂ ಒಂದು ಮುಕ್ತ ಪ್ರವೇಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಪಟಾಲಮ್ಮನವರ ದೇವಸ್ಥಾನ. ಇನ್ನು ಇಲ್ಲಿನ ಕಲ್ಲಿನ ಮೇಲಿನ ಕೆತ್ತನೆಗಳನ್ನೆಲ್ಲ ನೋಡ್ತಾ ಇದ್ದರೆ ಹೇಳೋದು ಬೇಕಾಗಲ್ಲ. ತುಂಬ ಶತಮಾನಗಳ ಹಳೆಯ ಒಂದು ಏನೋ ಕೆಲಸಗಳಿವು ಅಂತ ನನ್ನ ತೋರಿಸುತ್ತೆ. ಹಾಗೆ ದೇವಸ್ಥಾನ ಸುತ್ತ ನೋಡೋದಾದರೆ ಕಟ್ಟಡ, ಗೋಪುರ, ವಿಮಾನ ಗೋಪುರ ಬಹುಶಃ ದ್ರಾವಿಡನ್ ಸ್ಟೈಲ್ ಅಂತಲೇ ಹೇಳ್ಕೋಬೋದು. ಈ ದೇವಸ್ಥಾನದ ಒಂದು ಸ್ಟ್ರಕ್ಚರ್ ಅಥವಾ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋದಾದರೆ ಖಂಡಿತ ಆಗಿನ ಕಾಲದಲ್ಲಿ ಏನು ಕಲ್ಲನ್ನು ತುಂಬ ಅತಿಯಾಗಿ ಬಳಸ್ತಾ ಇದ್ದರು ಕಟ್ಟಡಗಳಲ್ಲಿ, ಅದನ್ನು ನೋಡ್ತಿರ್ಬೋದು. ವಿಶೇಷ ಏನಪ್ಪ ಅಂತಂದರೆ ಹೌದು, ಕೆಲವೊಂದು ಹಾಳಾಗಿದೆ, ಆದ್ರೂ ತನ್ನ ಒರಿಜಿನಾಲಿಟಿಯನ್ನು ಕಳ್ಕೊಂಡೇ ಇಲ್ಲ ದೇವಸ್ಥಾನ ಇದು. ಇನ್ನು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಚೋಳಘಟ್ಟ ದಾರಿಯಲ್ಲಿ ಇರ್ತಕ್ಕಂಥ ಪುಟ್ಟ ದೇವಾಲಯಗಳಿವು. ಹಾಗೆ ಕಲ್ಲಿನ ಭಿತ್ತಿ ಚಿತ್ರಗಳಂತ ಹೇಳ್ಬೋದು ಇದನ್ನೆಲ್ಲ. ಈ ಥರ ದೇವಸ್ಥಾನಗಳು ಸುಮಾರು ಲೆಕ್ಕ ಮಾಡಿ ಊರ ಜನ ಹೇಳೋದು ಪ್ರಕಾರ 101 ದೇವಾಲಯಗಳಿದೆ ಅಂಚಾಳದಲ್ಲಿ ಅಂತ ಹೇಳ್ತಾರೆ. ಆದರೆ ಈಗಷ್ಟು ನಾವು ಸುಮಾರಷ್ಟು ನೋಡ್ಕೊಂಡು ಬಂದ್ವಿ, ಆಲ್ರೆಡಿ 6-7 ದೇವಸ್ಥಾನ ನೋಡಿದ್ವಿ ನಾವು. ಸೊ ಇದೇ ಥರ ಸಣ್ಣ ದೊಡ್ಡ ಎಲ್ಲ ಲೆಕ್ಕ ಮಾಡ್ತಾ ಹೋದರೆ ಖಂಡಿತ 101 ಇದ್ದಿರಲೂಬಹುದು ಅಂತ ಹೇಳ್ತಾರೆ. ಇದ್ದಿರಲೂಬಹುದಲ್ಲ, ಖಂಡಿತ ಇರಬಹುದು. ಇನ್ನು ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಸೂಲುಕುಂಟೆ ದಾರಿನಲ್ಲಿ ಇನ್ನೊಂದು ದೇವಸ್ಥಾನ. ಆಂಜನೇಯ, ಗರುಡ ಹಾಗೂ ಕೃಷ್ಣರ ಮೂರ್ತಿಗಳನ್ನು ನೀವು ನೋಡಬಹುದು ದೇವಸ್ಥಾನದ ಮೇಲೆ. ಊರಂದಮೇಲೆ ಊರಿಗೊಂದು ಕೇರಿ ಇರಲೇಬೇಕಲ್ವಾ. ಈಗಲೇ ನೋಡ್ತಿರ್ತಕ್ಕಂಥದ್ದು ನೀವು ಅಂಚಾಳ ಊರು ಕೇರಿ. ಕೆರೆಯ ಮೇಲ್ಮೈನಲ್ಲಿ ನೀರು ಕಾಣಿಸ್ತಾ ಇಲ್ಲ, ಆದರೆ ಅಂತರ್ಜಲಕ್ಕೇನು ಕೊರತೆ ಇಲ್ಲ ಸದ್ಯಕ್ಕೆ. ಇಡೀ ಊರಿಗೆ ನೀರಿನ ಸರಬರಾಜು ಇಲ್ಲಿಂದನೇ ಆಗೋದು. ಕೆರೆ ಅಂದಮೇಲೆ ಕಟ್ಟೆ ಇರಬೇಕು, ಕಟ್ಟೆ ಅಂದಮೇಲೆ ಖಾನೆ ಇರಬೇಕು. ಒಂದು ಕಾಲದಲ್ಲಿ ತುಂಬ ಫಲವತ್ತಾಗಿತ್ತಂಥ ಜಾಗ ಇದು. ಇತ್ತೀಚೆಗೆ ಬರಡಾಗಿರೋ ಕಾರಣದಿಂದಾಗಿ ಹೆಚ್ಚಿಗೆ ಅಕ್ಕಿಯನ್ನು ಬೆಳೀತಾ ಇಲ್ಲ, ನಿಲ್ಲು ಅಂತ ಕರಿತೀವಿ ನಾವು. ಆದರೆ ಬೋರ್ವೆಲ್ ಇರ್ತಕ್ಕಂಥವ್ರು ಅವರವರ ತೋಟಗಳಲ್ಲಿ ಕಮರ್ಷಿಯಲ್ ಬೆಳೆಗಳನ್ನು ಬೆಳ್ಕೊತಾ ಇದ್ದಾರೆ. ಈಗ ತುಂಬ ಒಂದು 20 ವರ್ಷದ ಹಿಂದಕ್ಕೆ ಹೋದರೆ ಇಲ್ಲೆಲ್ಲ ಗದ್ದೆಗಳು ಮಾಡ್ತಾಯಿದ್ರು. ಸೊ ಇನ್ನು ಕೆರೆಯ ಕಟ್ಟೆ, ಈಗಲೇ ನೋಡ್ತಿರ್ತಕ್ಕಂಥದ್ದು ಕೆರೆ ತುಂಬೋದಾಗ ನೀರು ಹೊರ ಹೋಗಲಿಕ್ಕೆ ದಾರಿ. ಚೌಡೇಶ್ವರಿ ದೇವಸ್ಥಾನ ನೋಡ್ಬೋದು ನೀವು. ದೇವಾಲಯ ಈಗ ಪುನಶ್ಚೇತನಗೊಳ್ತಾ ಇದೆ, ನೋಡ್ತಿರ್ಬೋದು. ದೇವಾಲಯದ ಒಂದು ಪುನರುಜ್ಜೀವನ ನಡೀತಾ ಇದೆ, ಕಟ್ಟಡದ ನಿರ್ಮಾಣ ನಡೀತಾ ಇದೆ. ಸೊ ಹಾಗೇನೇ ಅಲ್ಲಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಚೌಡೇಶ್ವರಿ ಅಮ್ಮನವ್ರನ್ನ. ಇದೇನಪ್ಪ ಅಂತಂದರೆ ಎಲ್ಲ ದೇವಸ್ಥಾನಗಳ ಮುಂದೂ ಒಂದು ದೊಡ್ಡ ದೇವಸ್ಥಾನ, ಇನ್ನೊಂದು ಪುಟ್ಟ ದೇವಸ್ಥಾನ ಇರುತ್ತೆ. ಹಾಗೆ ಒಂದು ಗುಂಪು ಇಲ್ಲಿ, ಇನ್ನೊಂದು ಗುಂಪು ಅಲ್ಲಿ ಪೂಜೆ ಮಾಡೋ ಅಂಥ ಒಂದು ರೂಢಿ ಆಗಿಂದ ಕಾಲದಿಂದಲೂ ಇದ್ದಿದೆ. ಈಗ ಧಾರ್ಮಿಕ ದತ್ತಿಯವರಿಗೆ
ಈ ಥರದ ವಿಚಾರಗಳನ್ನೆಲ್ಲ ತಡೆಗಟ್ಟೋದಕ್ಕೋಸ್ಕರ ಎಲ್ಲರಿಗೂ ಮುಕ್ತವಾದ ಒಂದು ಪ್ರವೇಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಈಗ ನೀವು ಮುಂದೆ ನೋಡಿದ್ರೆ ಮತ್ತೊಂದು ದೇವಸ್ಥಾನ ಸ್ನೇಹಿತರೆ, ಬಸವಣ್ಣನವರ ದೇವಸ್ಥಾನ. ಬನ್ನಿ ನೋಡೋಣ. ಈ ಎಡಗೈನಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು ಇಲ್ಲೊಂದು ಏನೋ ಕೊಳ ಇತ್ತು, ಬಹುಶಃ ದೇವಸ್ಥಾನಕ್ಕೆ ಬಳಸ್ಕೊಳ್ತಿರ್ತಕ್ಕಂಥದ್ದು ಅಂತ ಕಾಣುತ್ತೆ. ಈಗ ಅದರ ಅವಶೇಷಗಳಷ್ಟೇ ಉಳಿದಿರೋದು. ದೇವಸ್ಥಾನ ಮೇಲೆ ಲಿಂಗ, ಇನ್ನು ಇಲ್ಲಿ ನವಗ್ರಹಗಳ ಒಂದು ಸಂಕಲನ, ಒಂದು ಸಂಕೀರ್ಣ ನೋಡ್ಬೋದು ನೀವಿಲ್ಲಿ. ನವಗ್ರಹಗಳ ಪೂಜೆ ಕೂಡ ನಡೆಯುತ್ತೆ ಅಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು ಬಸವೇಶ್ವರ ದೇವಾಲಯ. ಇಲ್ಲೂ ಕೂಡ ಧಾರ್ಮಿಕ ದತ್ತಿಯವರ ಕಡೆಯಿಂದ ಬೋರ್ಡ್ ಹಾಕಿದ್ದಾರೆ. ಹಾಗೆ ಇದನ್ನು ನೋಡ್ಕೊತ ಮುಂದೆ ಬಂದರೆ ನಿಮಗೆ ಮುನೇಶ್ವರನ ಒಂದು ಸಣ್ಣ ದೇವಸ್ಥಾನವನ್ನು ಕೂಡ ನೋಡ್ಬೋದು ನೀವು. ಲಿಂಗ, ಬಸವೇಶ್ವರ ಅಂದರೆ ಈಶ್ವರ, ಲಿಂಗ ಇರಲೇಬೇಕು. ಸೊ ಸ್ನೇಹಿತರೆ, ನಾನು ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ. ಅಂಚಾಳದ ಸರಣಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಕಂಟೆಂಟ್ಗಳನ್ನ. ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ಧನ್ಯವಾದ.